ಭಟ್ಕಳದಲ್ಲಿ ಭೂಸುರಕ್ಷಾ ಯೋಜನೆಗೆ ಸಚಿವ ಮಂಕಾಳ್ ವೈದ್ಯರಿಂದ ಚಾಲನೆ. ಭಟ್ಕಳ ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕು ಆಡಳಿತದ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲ ಭೂ ದಾಖಲೆಗಳ ಡಿಜಿಟಲೀಕರಣದ ಭೂಸುರಕ್ಷಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಮ್ಮ ಸರ್ಕಾರ ಬಂದ ಬಳಿಕ ಭೂ ಸುಧಾರಣೆ ಆ್ಯಪ್ ಅನ್ನು ಸಿದ್ಧಪಡಿಸಿದ್ದು, ಈಗಾಗಲೇ 25ರಿಂದ 30% ಸ್ಕ್ಯಾನ್ ಮಾಡಲಾಗಿದೆ. ಜೂನ್ ತಿಂಗಳಿನ ಒಳಗಾಗಿ ನಮ್ಮ ಅಧಿಕಾರಿಗಳು ಪೂರ್ತಿ ಕೆಲಸ ಮುಗಿಸುತ್ತಾರೆಂಬ ಭರವಸೆ ಇದೆ. ಆದರೆ 15ರಿಂದ 1 ತಿಂಗಳು ಹೆಚ್ಚು ಕಡಿಮೆ ಆಗಬಹುದು. ಈ ಮೊದಲು ಎಂಟ್ರಿ ಉತ್ತರ ಬೇಕೆಂದರೆ ಏಜೆಂಟರನ್ನು ಕರೆದುಕೊಂಡು ಬರುತ್ತಿದ್ದರು. ಆದರೆ ಈಗ ಕೇಳಿದ ತಕ್ಷಣ ಆ ಕ್ಷಣದಲ್ಲಿ ಎಂಟ್ರಿ ಉತ್ತರ ಹಾಗೂ ಒಂದು ಭೂಮಿಯ ಎಲ್ಲಾ ದಾಖಲೆಗಳನ್ನು ಸಿಗುವ ರೀತಿಯಲ್ಲಿ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸಾರ್ವಜನಿಕರು ದಾಖಲೆಗಳನ್ನು ಪಡೆದುಕೊಳ್ಳಲು ಈ ಹಿಂದೆ ಅರ್ಜಿ ನೀಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಡುವ ವ್ಯವಸ್ಥೆ ಇತ್ತು. ಇದರಿಂದ ಕೆಲವರಿಗೆ ಬೇಗ ಸೌಲಭ್ಯ ದೊರೆತು ಇನ್ನು ಕೆಲವರಿಗೆ ವಿಳಂಬವಾಗುತ್ತಿತ್ತು. ಇನ್ನು ಮುಂದೆ ಇಂತಹ ಸಮಸ್ಯೆ ಇರುವುದಿಲ್ಲ ಎಂದು ಹೇಳಿದರು. ನಮ್ಮ ಸರ್ಕಾರ ಬಂದ ಭೂ ಸುರಕ್ಷಾ ಅನ್ನೋದು ಒಂದು ಆ್ಯಪ್ ಅನ್ನು ನಾವು ರೆಡಿ ಮಾಡಿದ್ದೀವಿ. ಎಲ್ಲನೂ ಏನು ದಾಖಲೆ ಇದೆ ಈ ರಾಜ್ಯದ್ದು ಅಥವಾ ಈ ತಾಲೂಕಿನ ಇರ್ಬೋದು, ಜಿಲ್ಲೆದಿರ್ಬೋದು, ಎಲ್ಲನೂ ಎಂಟ್ರಿ ಉತ್ತರ ಬೇಕು ಅಂದ ತಕ್ಷಣ ಕೇಳಿದ ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗ ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ನಮ್ಮದೊಂದು 25ರಿಂದ 30% ಮಾತ್ರ ಈಗ ಸ್ಕ್ಯಾನ್ ಆಗಿ, ಅಷ್ಟು ಮುಗಿಬೇಕು ಅಂದರೆ ಹೆಚ್ಚು ಕಡಿಮೆ ಜೂನ್ ಲಾಸ್ಟ್ ಒಳಗೆ ಮುಗಿಬೇಕು ಅನ್ನೋದಿದೆ. 6 ತಿಂಗಳೊಳಗೆ ಮುಗಿಸ್ಬೇಕು ಅನ್ನೋದಿದೆ. ಹಾಗಾಗಿ ಮುಗಿಬಹುದು ಅನ್ನೋದು ನಮ್ಮ ನಿರೀಕ್ಷೆ. ಏನೋ 15 ತಿಂಗಳ ಹೆಚ್ಚು ಕಡಿಮೆ ಆಗ್ಬೋದು. ಭಾಳ ಇದೆ, 1-2 ಇದ್ದಿಲ್ಲ, ಲಕ್ಷಗಟ್ಟಲೆ ಪೇಜ್ ಇದೆ. ಹಾಗಾಗಿ ಅದಷ್ಟು ಪೂರ್ತಿ ಮೊದಲೇನಾಗ್ತಿತ್ತು, ಯಾರೋ ಎಂಟ್ರಿ ಉತ್ತರ ಬರಬೇಕು ಅಂದ್ರೆ ಅದ್ರ ಏಜೆಂಟ್ ಹಿಡ್ಕೊಂಡು ಬರಬೇಕಿತ್ತು, ಅಥವಾ ಯಾರಿಗೆ ಗೊತ್ತಿತ್ತು ಅವ್ರು ಮಾತ್ರ ಬಂದು ಅವ್ರಿಗೆ ಮಾತ್ರ ಕೊಡ್ತಿದ್ರು, ಅಥವಾ ಏನೇನೋ ಮತ್ತೆ ಹೇಳುದಿಲ್ಲ ನಾನು. ಈಗ ಹಾಗಾಗುದಿಲ್ಲ. ಇನ್ನು ಕೇಳಿದ ತಕ್ಷಣ ಆ ಕ್ಷಣದಲ್ಲಿ ನಿಮಗೆ ಎಂಟ್ರಿ ಉತ್ತರ ಅಥವಾ ಪ್ರತಿಯೊಂದು ಡಾಕ್ಯುಮೆಂಟ್ಸ್, ಒಂದು ಭೂಮಿಗೆ ಏನು ಡಾಕ್ಯುಮೆಂಟ್ಸ್ ಇರ್ತದೆ, ಪೂರ್ತಿ ಡಾಕ್ಯುಮೆಂಟ್ಸ್ ಆ ಕ್ಷಣದಲ್ಲಿ ಸಿಗ್ತವೆ. ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ. ನಿನ್ನೆ ಹೊನ್ನಾವರದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಕೆಲವೊಂದು ಮಾತ್ರ ಈಗ ಒಂದು 4-5 ವರ್ಷದ ಈಚೆ ಸಿಗ್ತದೆ. ಈಗ ಇನ್ನೇ ಹಾಗಲ್ಲ, 100 ವರ್ಷದ ಹಿಂದೊಂದು ದಾಖಲೆ ಬೇಕು ಅಂದ್ರೂ ಆ ಕ್ಷಣದಲ್ಲಿ ಸಿಗುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕೆಲಸ, ಜನಕ್ಕೆ ಅನುಕೂಲ ಆಗುವಂಥದ್ದು. ಇಲ್ಲಾಂದ್ರೆ ಅರ್ಜಿ ಕೊಟ್ಟು ಹೋಗ್ಬೇಕಿತ್ತು, ಅವ್ರು ಹುಡುಕಿಡ್ಬೇಕಿತ್ತು, ಸಿಗ್ಲಿಲ್ಲ, ನಾಳೆ ಬನ್ನಿ ನಾಡ್ದು ಬನ್ನಿ ಅನ್ನೋಂಗಿಲ್ಲ. ಇಲ್ಲ ಅಂತ ಆದ್ರೆ ಇಲ್ಲ. ಅದಕ್ಕೆ ಏನು ಅಂದ್ರೆ ಕಂಡುಕೊಳ್ಬೇಕು, ಬಿಟ್ರೆ ಮತ್ತೆ ಹುಡುಕಿ ಕೊಡ್ತೆ ಅನ್ನುವಂತ ಸಿಸ್ಟಮ್ ಬಂದ್. 6 ತಿಂಗಳೊಳಗೆ ಇದೊಂದು ಒಳ್ಳೆ ಕಾರ್ಯಕ್ರಮ. ಇದು ನನಗೆ ನಿರೀಕ್ಷೆ ಇದೆ, ಭಟ್ಕಳ ಹೊನ್ನಾವರದಲ್ಲಿ ರಾಜ್ಯದಲ್ಲಿ ಬೇಗ ಆಗುವಂಥದ್ದು. ಅಂದ್ರೆ 6 ತಿಂಗಳ ಕೊಟ್ಟರು 4 ತಿಂಗಳಲ್ಲಿ ಮುಗಿಸಬಹುದು ಅನ್ನೋದು ನನಗೆ ನಿರೀಕ್ಷೆ ಇದೆ. ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ, ಶಿರಸ್ತೇದಾರ್ ಪ್ರವೀಣ್ ಹಾಗೂ ವಿಜಯಲಕ್ಷ್ಮಿ ಮಣಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು.